ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇವತ್ತು ನಾನೊಂದು ಸಿಂಪಲ್ ಆದಂಥ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದನ್ನು ಗ್ರ್ಯಾಂಡ್ ಒಂದು ಲುಕ್ ಕೊಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಂಚೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಹಾಗೆಯೇ ಮೆಟಲ್ ಬೀಡ್ಸ್, ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸ್ ಬೇಕಾಗುತ್ತೆ. ಗೋಲ್ಡ್ ಕಲರ್ ಮೆಟಲ್ ಬೀಡ್ಸು ಮತ್ತು ಜರಿ ದಾರ, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಹಾಗೆಯೇ ಕಾಟನ್ ಥ್ರೆಡ್ಡು ಮತ್ತು ಗ್ಲೂ, ಹಾಗೆಯೇ ಜೊತೆಗೆ ಕತ್ರಿ ಬೇಕಾಗುತ್ತೆ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಾನು ದೊಡ್ಡ ಕಣ್ಣಿನ ಸೂಜಿಗೆ 150 ಎಳೆ ದಾರನ ಸುತ್ತಿ ಹಾಕಿಟ್ಕೊಂಡಿದ್ದೀನಿ. ನಾವು ಮೊದಲಿಗೆ ಟಸಲ್ಸ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ದಾರನ ರೆಡಿ ಮಾಡ್ಕೋಬೇಕು ಮೊದಲೇ. ನೋಡಿ, ಈ ರೀತಿ ಟೂತ್ ಪಿಕ್ ಅಥವಾ ಕ್ರೋಶಾ ನೀಡಲ್ ಅಥವಾ ಸೂಜಿ ಯಾವುದಾದ್ರೂ ತಗೊಳ್ಬೋದು. ಈ ಥರ ಮೊದಲು ಟಸಲ್ಸ್ನ ಮಾಡ್ಕೋಬೇಕು. ನಾವು ಟೂತ್ ಪಿಕ್ ಸಹಾಯದಿಂದ ಟಸಲ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಈ ರೀತಿಯಾಗಿ ನಾವು ದಾರನ ಫೋಲ್ಡ್ ಮಾಡ್ಕೋಬೇಕು. ನಾವು ತಗೊಂಡಿರುವಂಥ ನೀಡಲ್ ಅಥವಾ ಏನಾದರೂ ಅದನ್ನು ಯೂಸ್ ಮಾಡಿಕೊಂಡು, ನಂತರ ಇದ್ರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಜರಿ ದಾರದ ಸಹಾಯದಿಂದ ಕುಚ್ಚನ್ನು ಟೈಟಾಗಿ ಕಟ್ಕೋಬೇಕು. ನಾನಿಲ್ಲಿ ನಾರ್ಮಲ್ ನೀಡಲ್ಗೆ 2 ಎಳೆ ಸಿಲ್ವರ್ ಕಲರ್ ಜರಿ ದಾರ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಸಿಲ್ವರ್ ಕಲರ್ ಕುಚ್ಚುಗೆ ಸಿಲ್ವರ್ ಕಲರ್ ಜರಿ ದಾರನೇ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ, ಗೋಲ್ಡ್ ಕಲರ್ ಬೇಡ ಅಂತ. ಸೊ ನೋಡಿ, ಈ ರೀತಿಯಾಗಿ ಕುಚ್ಚನ್ನು ಟೈಟಾಗಿ ನಾವು ಕಟ್ಕೊಬಿಡಬೇಕು ಮೊದಲಿಗೆ. ಮತ್ತು ನಾವಿಲ್ಲಿ ಸ್ವಲ್ಪ ಉದ್ದನೇ ಕುಚ್ಚನ್ನು ತಗೋಬೇಕು. ಏಕೆಂದರೆ ನಾವಿಲ್ಲಿ ಸೀರೆಗೆ ಇದನ್ನು ಸ್ಟಿಕ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಕುಚ್ಚುಗಳನ್ನ ಕಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಮೀಡಿಯಮ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕುಚ್ಚನ್ನು ರೆಡಿ ಮಾಡ್ಕೊಳ್ತಾ ಇದ್ವಲ್ಲ, ಇದು ಸ್ವಲ್ಪ ಉದ್ದ ಲಾಂಗ್ ಇರಬೇಕು. ಸೊ ಈ ರೀತಿ ಸ್ವಲ್ಪ ಲಾಂಗಾಗಿ ಕುಚ್ಚನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಕುಚ್ಚನ್ನು ಒಂದು ಲೆವೆಲ್ಲಾಗಿ ನಾವು ಕರೆಕ್ಟಾಗಿ ಶೇಪ್ ಕೊಡಬೇಕು, ಟ್ರಿಮ್ ಮಾಡ್ಕೋಬೇಕು. ಎಕ್ಸೆಸ್ ಥ್ರೆಡ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಒಂದೇ ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಮೊದಲು ಟಸಲ್ಸ್ನ ರೆಡಿ ಮಾಡ್ಕೊಳ್ಬೇಕು. ಸೀರೆಗೆ ನಾವು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಟಸಲ್ಸ್ನ ಅಷ್ಟನ್ನು ರೆಡಿ ಮಾಡ್ಕೋಬೇಕು. ಸೊ ನಾನು ಇದೇ ರೀತಿಯಾಗಿ ಕೆಲವೊಂದು ಟಸಲ್ಸ್ನ ನಮ್ಗೆ ಎಷ್ಟು ಬೇಕು ಡಿಸೈನ್ಗೆ ಅಷ್ಟು ಟಸಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ನಾನು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಈ ರೀತಿ ಟಸಲ್ಸ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಅಂಟಿಸ್ಕೋಬೇಕು. ಗ್ಲೂ ಸಹಾಯದಿಂದ ನಾವು ಮೊದಲು ಟಸಲ್ಸ್ನ ಅಂಟಿಸ್ಕೋಬೇಕು. ನೀವು ಡಿಸ್ಟೆನ್ಸ್ ನೋಡಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು, 1 ಇಂಚು 1.5 ಅಥವಾ 2 ಇಂಚು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸ್ಟಿಕ್ ಮಾಡ್ಕೋಬೇಕು. ನೀವು ಒಂದು ಅಂದಾಜಲ್ಲಿ ಇಟ್ಕೋಬೋದು, ಅಥವಾ ಟೇಪ್ ತಗೊಂಡು ಟೇಪ್ನ ಅಳತೆ ಮಾಡಿಕೊಂಡು ಕೂಡ ಮಾರ್ಕ್ ಮಾಡ್ಕೊಂಡು ಆ ರೀತಿ ಕೂಡ ಸ್ಟಿಕ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ನಾನಿವಾಗ ಕುಚ್ಚು ನಾವು ಟಸಲ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಒಂದು ಸೈಡಿಗೆ ಗ್ಲೂನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸೀರೆಗೆ ಅಂಟಿಸ್ಕೊಳ್ಳೋಣ. ನಾವಿವಾಗ ಏನು ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅಲ್ಲಿ ನೋಡಿ, ಅದ್ರ ಮೇಲ್ಗಡೆಗೆ ಈ ರೀತಿ ಸೀರೆ ಮೇಲಕ್ಕೆ ನಾವು ಅಂಟಿಸ್ಕೋಬೇಕು. ಸೀರೆ ಮೇಲಕ್ಕೆ ಸ್ವಲ್ಪ ಜಿಗ್ಜಾಗಿಂದ ಸ್ವಲ್ಪ ಮೇಲಕ್ಕೆ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಅಂಟಿಸ್ಕೋಬೇಕು. ಅದೇ ರೀತಿಯಾಗಿ ಎಲ್ಲನೂ ಸೀರೆ ಪೂರ್ತಿ ಫಸ್ಟು ಅಂಟಿಸ್ಕೋಬೇಕು. ನೀವು ಎಷ್ಟು ಡಿಸ್ಟೆನ್ಸ್ ತಗೊಳ್ತೀರಾ ಅನ್ನೋದ್ರ ಮೇಲೆ ಟಸಲ್ಸ್ ಬೇಕಾಗುತ್ತೆ. ಹತ್ರ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಟಸಲ್ಸ್ ಬೇಕಾಗುತ್ತೆ, ಸ್ವಲ್ಪ ದೂರ ತಗೊಂಡ್ರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಬಟ್ ತುಂಬ ಹತ್ರ ಇದ್ದರೆ ಚೆನ್ನಾಗಿರಲ್ಲ. 1.5 ಇಂದ 2 ಇಂಚಷ್ಟು ಗ್ಯಾಪ್ ಇರಲೇಬೇಕು, ಆವಾಗಲೇ ಚೆನ್ನಾಗಾಗೋದು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ನಾನು ಪೂರ್ತಿಯಾಗಿ ಅಂಟಿಸ್ಕೊಂಡು ಎಲ್ಲ ಪೂರ್ತಿ ಡ್ರೈ ಮಾಡ್ಕೊಂಡಿದ್ದೀನಿ. ಫುಲ್ಲು ಡ್ರೈ ಆಗಬೇಕು ಇದು ನಮಗೆ, ಆವಾಗಲೇ ಡಿಸೈನು ನಾವು ನೆಕ್ಸ್ಟು ಬೀಡ್ಸ್ನ ಹಾಕೋದಕ್ಕೆ ಸರಿ ಹೋಗೋದು. ಅದಕ್ಕೋಸ್ಕರ ಮೊದಲು ಅಂಟಿಸ್ಕೊಂಡಿದ್ದಾದಮೇಲೆ ಪೂರ್ತಿ ಡ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಬೀಡ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಹೇಳಿದ್ನಲ್ಲ, ಮೆಟಲ್ ಬೀಡ್ಸು ಮೀಡಿಯಮ್ ಸೈಜ್ದು ಅದು, ಮತ್ತು ಕಾಟನ್ ಥ್ರೆಡ್ ಯೂಸ್ ಮಾಡ್ಬೋದು, ಅಥವಾ ನಾನಿಲ್ಲಿ ಜರಿ ದಾರನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇದು ಜರಿ ದಾರ ಕಾಟನ್ ಥ್ರೆಡ್ ಮಿಕ್ಸ್ ಇದೆ. ಕೆಲವೊಂದು ಜರಿ ದಾರದಲ್ಲಿ ವಯರ್ ಮಿಕ್ಸ್ ಬರುತ್ತೆ, ಕಾಟನ್ ಥ್ರೆಡ್ ಮಿಕ್ಸ್ ಬರುತ್ತೆ. ನಾನು ಕಾಟನ್ ಥ್ರೆಡ್ ಮಿಕ್ಸ್ ಜರಿ ದಾರ ಆಗಿರೋದ್ರಿಂದ ಅದರಲ್ಲೇ ನಾನು ಬೀಡ್ಸ್ನ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ 2 ಎಳೆ ದಾರ ತೊಗೊಂಡು ತುದಿಗೆ ಗಂಟು ಹಾಕ್ಕೊಂಡ್ಬಿಡ್ಬೇಕು. ಏಕೆಂದರೆ ಅದು ನಾವು ಸ್ಟಿಚ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ತುದಿಗೆ 1-2 ಗಂಟುಗಳನ್ನ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಸೇಮ್ ಕಲರ್ ಕಾಟನ್ ಥ್ರೆಡ್ ಇದ್ದರೆ ಕಾಟನ್ ಥ್ರೆಡ್ನ ಕೂಡ ಯೂಸ್ ಮಾಡ್ಕೊಳ್ಬೋದು.
ಇವಾಗ ನೋಡಿ ನಾವು ಜಿಗ್ಜಾಗ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನಾವು ಸ್ಟಿಕ್ ಮಾಡಬೇಕು, ಬೀಡ್ಸ್ಗಳನ್ನ ಹೊಲ್ಕೋಬೇಕು. ನೋಡಿ ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಅದ್ರ ಮೇಲಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನಾವು ಹಿಂದೆಯಿಂದ ದಾರನ ಮೊದಲು ಮೇಲಕ್ಕೆ ಎತ್ಕೋಬೇಕು, ಕುಚ್ಚು ಪಕ್ಕಕ್ಕೆ ನಾವು ತಗೋಬೇಕು. ಸೊ ನೋಡ್ಕೊಳ್ಳಿ, ನಾನು ನಿಧಾನವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ತಗೊಂಡ್ರೆ ನೋಡಿ ಅದು ನಾವು 2 ಗಂಟೆ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಬಿಚ್ಕೊಂಡು ಬರೋದಿಲ್ಲ, ಸಣ್ಣ ಸೂಜಿ ಅಲ್ವಾ. ಹಾಗಾಗಿ ಇವಾಗ ಸೂಜಿಗೆ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮೊದಲಿಗೆ ಫಸ್ಟ್ ಸ್ಟೆಪ್ಪಲ್ಲಿ 5 ಬೀಡ್ಸ್ನ ಹಾಕ್ಕೊಳ್ಳೋಣ. 5 ಬೀಡ್ಸ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಎಡ್ಜ್ಗೆ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ರೈಟ್ ಸೈಡಿಂದ ನಾವು ಬೀಡ್ಸ್ನ ಹಾಕ್ಕೊಂಡಿದ್ದೀವಿ, ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೊಂಡ್ಬಿಟ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಕೂರಿಸ್ಕೋಬೇಕು ನಾವಿಲ್ಲಿ. ನೋಡಿ ಈ ರೀತಿ ಕೂರಿಸ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ನಾವು ರೈಟ್ ಸೈಡಿಂದ ಸೂಜಿನ ಮೇಲಕ್ಕೆ ಎತ್ಕೋಬೇಕು. ನೋಡಿ ರೈಟ್ ಸೈಡಿಂದ ನಾವು ಮತ್ತೆ ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೊಂಡಿರ್ತೀವಲ್ಲ, ಮತ್ತು ಆಪೋಸಿಟ್ ರೈಟ್ ಸೈಡಿಂದ ಸೂಜಿನ ಮೇಲಕ್ಕೆ ಎತ್ಕೋಬೇಕು. ಈಗ ಅದ್ರ ಮೇಲ್ಗಡೆ ಸ್ಟೆಪ್ಪು, ಸೊ ಫಸ್ಟ್ ಸ್ಟೆಪ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಗಡೆಗೆ ಕರೆಕ್ಟಾಗಿ ತಗೋಬೇಕು. ಇವಾಗ ಮತ್ತೆ ನಾವು ಬೀಡ್ಸ್ಗಳನ್ನ ಸೂಜಿಗೆ ಹಾಕ್ಕೋಬೇಕು. ನಾನು ಇವಾಗ ಸೆಕೆಂಡ್ ಸ್ಟೆಪ್ಗೂ ಕೂಡ ಸೇಮ್ 5 ಬೀಡ್ಗಳನ್ನೇ ತಗೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ 5 ಬೀಡ್ ಹಾಕಿದ್ದೀವಿ, ಸೆಕೆಂಡ್ ಸ್ಟೆಪ್ಗೂ ಕೂಡ 5 ಬೀಡ್ಗಳನ್ನ ಹಾಕ್ಕೋಬೇಕು. 5 ಬೀಡನ್ನ ಹಾಕಿ ಫಸ್ಟ್ ಸ್ಟೆಪ್ ಕೂರಿಸಿದ್ದೀವಲ್ಲ ಅದ್ರ ಮೇಲ್ಗಡೆಗೆ ಇದನ್ನು ಕೂರಿಸ್ಕೋಬೇಕು. ಮತ್ತು ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೋಬೇಕು, ಮತ್ತು ರೈಟ್ ಸೈಡಿಂದ ಸೂಜಿನ ಮೇಲೆ ಎತ್ಕೋಬೇಕು. ರೈಟ್ ಸೈಡಿಂದ ಸೂಜಿನ ಮೇಲೆ ಎತ್ಕೊಂಡು ಇವಾಗ ನಾವು ಥರ್ಡ್ ಸ್ಟೆಪ್ಪಲ್ಲಿ 4 ಬೀಡ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಸ್ವಲ್ಪ ಅಗಲ ಕಡಿಮೆ ಆಗುತ್ತೆ, ಸ್ವಲ್ಪ ಮೇಲೆ. ಫಸ್ಟ್ 2 ಸ್ಟೆಪ್ ಮಾತ್ರ 5 ಬೀಡನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ 4 ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 4 ಬೀಡ್ ಹಾಕ್ಕೊಂಡು ಸೊ ಬೀಡ್ ಸೆಕೆಂಡ್ ಸ್ಟೆಪ್ ಮೇಲ್ಗಡೆಗೆ ನೀಟಾಗಿ ಥರ್ಡ್ ಸ್ಟೆಪ್ನ ಕೂರಿಸ್ಕೋಬೇಕು. ಕೂರಿಸ್ಕೊಂಡು ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ಕೆಳಗೆ ಎತ್ಕೊಂಡು ನೀಟಾಗಿ ಕೂರಿಸ್ಕೊಂಡಿದ್ದಾದಮೇಲೆ ಅಗೇನ್ ರೈಟ್ ಸೈಡಿಂದ ಸೂಜಿನ ಮೇಲೆ ಎತ್ಕೋಬೇಕು. ಸೂಜಿನ ರೈಟ್ ಸೈಡಿಂದ ಮೇಲೆ ಎತ್ಕೊಂಡು ಮತ್ತೆ ಬೀಡ್ಗಳನ್ನ ಪೋಣಿಸ್ಕೋಬೇಕು. ಫೋರ್ತ್ ಸ್ಟೆಪ್ಪಲ್ಲೂ ಕೂಡ ಸೇಮ್ ನಾನು 4 ಬೀಡ್ಗಳನ್ನ ಪೋಣಿಸ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಕೂರಿಸ್ಕೊಂಡು ಟೈಟಾಗಿ ಅದು ಲೂಸ್ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ನಿಧಾನವಾಗಿ ನಾವು ನೀಟಾಗಿ ಕೂರಿಸ್ಕೊಳ್ಬೇಕು. ಮತ್ತು 4 ಬೀಡ್ಗಳನ್ನ ಹಾಕ್ಕೊಳ್ಳೋಣ. 4 ಬೀಡ್ ಹಾಕಿ ಮತ್ತೆ ಲೆಫ್ಟ್ ಸೈಡಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಹಾಗೆಯೇ ಜೊತೆಗೆ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೀಟಾಗಿ ನೋಡ್ಕೊಳ್ಳಿ, 1 ಸಲ ಇಲ್ಲಾಂದರೆ 2 ಸಲ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಇದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಪ್ಲೇನ್ ಸೀರೆಗಳಿಗೆ ಸೂಪರಾಗಿ ಕಾಣಿಸುತ್ತೆ ಇದು ಡಿಸೈನು. ಮತ್ತು ನೋಡಿ ನಾನು ರೈಟ್ ಸೈಡಿಂದ ಇವಾಗ ದಾರಾನ ಮೇಲೆ ಎತ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟ್ ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳೋಣ. ಈಗ ಲಾಸ್ಟ್ ಸ್ಟೆಪ್ಪಲ್ಲೂ ಕೂಡ ನಾನು 5 ಬೀಡ್ಗಳನ್ನೇ ಪೋಣಿಸ್ಕೊಳ್ತೀನಿ, 4 ಬೀಡ್ಗಳನ್ನ ಪೋಣಿಸ್ಕೊಳ್ತೀನಿ. ಫಸ್ಟು 2 ಸ್ಟೆಪ್ಪು 5 ಬೀಡು, ಮತ್ತು ಲಾಸ್ಟ್ 3 ಸ್ಟೆಪ್ಪು 4 ಬೀಡ್ಗಳು ಬರುತ್ತೆ. ಟೋಟಲಾಗಿ 5 ಸ್ಟೆಪ್ಗಳು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೀಟಾಗಿ ಕೂರಿಸ್ಕೊಂಡು ಲಾಸ್ಟ್ ಸ್ಟೆಪ್ಪು ನೀಟಾಗಿ ಕೂರಿಸ್ಕೊಂಡು ಸೂಜಿನ ಕೆಳಗೆ ಎತ್ಕೊಂಡ್ಬಿಡೋಣ. ಟೈಟಾಗಿ ಕೂರಿಸ್ಕೊಳ್ಳಿ, ನೀಟಾಗಿ ಕೂರಿಸ್ಕೋಬೇಕು. ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊಂಡು ನಾವು ನೀಟಾಗಿ ಕೂರಿಸ್ಕೋಬೇಕು. ಆವಾಗ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೆಂಗೆಂಗೋ ಹಾಕ್ಕೊಂಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ ಇವಾಗ 5 ಸ್ಟೆಪ್ ಆದಮೇಲೆ ನಾವೇನು ಕುಚ್ಚನ್ನ ಅಂಟಿಸಿರ್ತೀವಲ್ಲ ಮೇಲ್ಭಾಗದಿಂದ ದಾರಾನ ಮೇಲಕ್ಕೆ ಎತ್ಕೊಳ್ಳೋಣ. ಯಾಕೆಂದರೆ ಮೇಲ್ಗಡೆ ಎತ್ಕೋಬೇಕು ಆ ದಾರ. ನಾನು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅರ್ಥ ಆಗಿಲ್ಲ ಅಂದರೆ ತೋರಿಸ್ತಾ ಇದ್ದೀನಲ್ಲ, ನೀಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ನಾವು ಹಾಗೇ ಗಂಟು ಹಾಕ್ಕೊಂಬಿಟ್ರೆ ಆ ಬೀಡು ಲೂಸ್ ಆಗಿಬಿಡುತ್ತೆ, ಮೇಲ್ಗಡೆಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಮೇಲಿಂದ ಒಂದು ಸ್ಟೆಪ್ ನಾವು ಕೆಳಗಡೆಗೆ ಈ ರೀತಿ ದಾರನ ತಗೊಂಡು ಬೀಡ್ ಒಳಗಡೆಯಿಂದ ನೀಟಾಗಿ ಕೂರಿಸ್ಕೊಂಡು ಟೈಟಾಗಿ ಕೂರಿಸ್ಕೊಂಡ್ರೆ
ಬೀಡ್ಸು ನಿಮಗೆ ಹಳ್ಳಾಡಲ್ಲ, ನೀಟಾಗಿ ಕೂತ್ಕೊಳುತ್ತೆ, ಟೈಟಾಗಿ ಕೂತ್ಕೊಳುತ್ತೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ತೋರಿಸ್ಕೊಟ್ನಲ್ಲ ಆ ರೀತಿಯಾಗಿ ಮಾಡಿಕೊಂಡು 3 ಸ್ಟೆಪ್ ಆದಮೇಲೆ ಸೂಜಿನ ಕೆಳಗೆತ್ಕೋಬೇಕು. 3 ಸ್ಟೆಪ್ ಒಳಗಡೆಯಿಂದ ದಾರನ ತಗೊಂಡು ಸೂಜಿನ ಕೆಳಗೆತ್ಕೊಂಡು ಹಿಂಭಾಗದಲ್ಲಿ ಟೈಟಾಗಿ ಕಟ್ಕೋಬೇಕು. ಗಂಟುಗಳು ಬಿಚ್ಚೋಗದಿರೋ ರೀತಿಯಲ್ಲಿ ಟೈಟಾಗಿ ನಿಧಾನವಾಗಿ ತುಂಬ ಫೋರ್ಸ್ಫುಲಿ ಎಳಿದಿರ ಟೈಟಾಗಿ ಕಟ್ಕೋಬೇಕು. ಏಕೆಂದರೆ ದಾರ ನಿಮ್ಗೆ ಅಷ್ಟು ಗಟ್ಟಿಯಾಗಿರೋಲ್ಲ, ನೀವು ಫೋರ್ಸ್ಫುಲಿ ಟೈಟಾಗಿ ಎಳೆದ್ಬಿಟ್ರಿ ಅಂತ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ನೋಡಿ ಟೈಟಾಗಿ ಕಟ್ಕೋಬೇಕು. ನಿಮಗೆ ಜರಿ ದಾರ ಇಲ್ಲ ಅಂದರೆ ಕಂಫರ್ಟಬಲ್ ಆಗಿಲ್ಲ, ಬಿಚ್ಚೋಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಕಾಟನ್ ಥ್ರೆಡ್ನ ಯೂಸ್ ಮಾಡಿ. ಸೇಮ್ ಕಲರ್ ದಾರದಲ್ಲಿ ನೀವು ಯಾವ ಕಲರ್ ಕುಚ್ಚು ಕಟ್ಕೋತೀರಾ ಆ ಕಲರ್ ಕುಚ್ಚು ದಾರದನ್ನ ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡು ಕಟ್ಕೊಳ್ಳಿ. ಸೊ ಆವಾಗ ಅದು ಟೈಟಾಗಿರುತ್ತೆ. ಸೊ ನಾನಿಲ್ಲಿ ಸಿಲ್ವರ್ ಕಲರ್ ಜರಿ ದಾರನೇ ಯೂಸ್ ಮಾಡಿದ್ದೀನಿ, ಅದು ಕೂಡ ಕಾಟನ್ ಥ್ರೆಡ್ಡೇ. ಹಾಗಾಗಿ ನಾನು ಜರಿ ದಾರ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಅದನ್ನು ಯೂಸ್ ಮಾಡಿದ್ದೀನಿ. ನೋಡಿ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದೇ ರೀತಿಯಲ್ಲಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಕುಚ್ಚನ್ನು ಒಂದೇ ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದು ಪ್ಲೇನ್ ಸೀರೆಗೆ ಅವರು ಸಿಲ್ವರ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ಹಾಗಾಗಿ ಸಿಲ್ವರ್ ಕಲರಲ್ಲಿ ಕುಚ್ಚನ್ನು ಕಟ್ಟಕ್ಕೆ ಹೇಳಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿ ಇದು ಆ್ಯಕ್ಚುಲಿ ಬೆಳ್ಕಷ್ಟು ಇದ್ದಿಲ್ಲ, ಕತ್ಲೆ ಆಗಿಬಿಟ್ಟಿತ್ತು, ಹಾಗಾಗಿ ಫಿನಿಶಿಂಗ್ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಬಟ್ ಸೂಪರಾಗಿರುತ್ತೆ ಪ್ಲೇನ್ ಸೀರೆಗಳಿಗೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.